ಹೆಂಗಿರೋ ನಿಮ್ ಹುಡುಗಿದ 85% ಆಗೈತನತ್ತೀರಿ. ಇಲ್ಲ ನಮ್ ಕಂಡಿ ಕಾಲೇಜ್ಗ ಸೈನ್ಸ್ ಮಾಡಿಸ್ಬಿಡ್ರಿ. 2 ವರ್ಷ ಆಗಣ ಗುಳಿಗೆ ಅಂಗಡಿ ಇಡಾಕ್ ಬರ್ತೈತಿ. ಆತಾತ್ ಸಾಮಕ್ಕ, ನೀ ಯಾವ ಕೋರ್ಸ್ ಮಾಡ್ಬೇಕತ್ ಮಾಡಿ? ಏನ್ ಮಾಡೋದಪ್ಪ, ಎಷ್ಟ್ ಸಾಲಿ ಕಲ್ತ್ರು ಏನೈತಿ? ನೀ ಅಂತೂ ಯಾದಿ ಮೇಲೆ ಶಾದಿ ಮಾಡಿಸಿ ಕೊಡವ. ಅದಕ್ಕ ಈಗ ಬಾವು ಬಂದ್ ಜೋಡಿ ಮದ್ವಿ ಮಾಡಿಸ್ಕೊಟ್ಬಿಡು, ನಾವ್ ಜೋಡಿ ಪಬ್ಜಿ ಆಡ್ಕೊತ ಹೋಗ್ಬಿಡ್ತೀನಿ. ಹಂಗಂಗಕ್ಕತ್ ಸಾಮಕ್ಕ, ಇನ್ನೊಂದ್ ಸ್ವಲ್ಪ ದಿವಸ ತಡಿ. ಅವ್ವ ಇಟ್ ಜಲ್ದಿ ಮದ್ವಿ ಮಾಡಿದ್ರ ಮನ್ಯಾಗ ಕಸ ಬಾಂಡಿ ಮಾಡಾರ. ಯಾ ಹುಚ್ಚ ಮುದುಕಿ, ಬರೇ ಬರೇ ಪುಟ್ಲೌಡಿ ಮದ್ವೆ ಧಾರಾವಾಹಿ ನೋಡ್ಕೊತ ಕುಂಡ್ರತಿ. ಆಕೆರ 15 ವರ್ಷ ಆತು, ಹೊಟ್ಲದಾಳು. ಆಕೆ ಹೊಟ್ಯಾಗ ಪಾಪು ಐತೋ ಹುಳ ಐತೋ ಯಾವ ಗೊತ್ತಾ? ಬರೀ ಬರೀ ಇಂಥದ ನೋಡ್ಕೊತ ಕುಂಡ್ರಿ. ಇದು ಬಿಟ್ಟ ಕಸ ಬಂಡಿ ಮಾಡುದವಾ. ಬಾಹುಬಲಿ ನಿಂದೆಟ್ಟಾಗೈತ್ ಪರ್ಸೆಂಟೇಜ್? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಲಕ್ಷ ಎಲ್ಲೈತ್ ಬಾಹುಬಲಿ? ನಾ ಏನ್ ಕೇಳಾಕತ್ ನಿನಗ? ಏನ್ ಕೇಳಿದ್ರಿ? ಪರ್ಸೆಂಟೇಜ್? ನಂದ 60 ಆಗೈತ್ ನೋಡ್ರಿ. ಏನೋ ಈ ಸಲ ಇಷ್ಟ ಲೂಸ್ ಬಿಟ್ರು 60% ಮಾಡಿಲ್ಲ. ಹೋಗ್ಲಿ, ಯಾವ ಕೋರ್ಸ್ ಮಾಡಾವದಿ? ಮಾವ ಸಾಲಿ ಕಲತ್ ಯಾವ ಉದ್ದಾರಕೇನ್ ಹೇಳ. ಕಾಲೇಜ್ದಾಗ 90-95 ಮಾಡಿದವ್ರಿಗೆ ಕೆಲಸ ಸಿಗುವತ್ತ. ಅದಕ್ಕ ನಾ ಗೌಂಡಿ ಕೆಲಸ ಮಾಡಕ್ ಹತ್ತಿ ಬಿಡ್ತಾನೆ. 1 ವರ್ಷದಾಗ ಮೇಸ್ತ್ರಿ ಆಗಿಬಿಡ್ತಾನೆ. ದಿನಕ್ಕೆ 1,000 ರೂಪಾಯಿ ಪಗಾರ ತಗೋತಾನ. ನೋಡ್ಲ, ದಿನಕ್ಕೆ 1,000 ರೂಪಾಯಿ ಪಗಾರ ಅಂದ್ರೆ ಎಷ್ಟಾಕತಿ? A² + B² + 2AB × 30 × 40 × 60 ಅಂದ್ರೆ ನೋಡ್ಲ 30 ದಿನಕ್ಕೆ 30,000 ರೂಪಾಯಿ. ಯಾವ ಗೋರ್ಮೆಂಟ್ ಕೆಲಸ ತಗೊಳಂಗಿಲ್ಲಪ್ಪ ಇಟ್ಟು ಪಗಾರ.